ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರೂ ಕೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಯಾಕಂದರೆ ನನಗೆ ಇವತ್ತು ಯಾವ ವಿಡಿಯೋ ಅಂದರೆ ಇದನ್ನು ವರಮಹಾಲಕ್ಷ್ಮಿ ಹಿಂದಿನ ದಿನ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ನನ್ನ ವೀಡಿಯೋ ತುಂಬ ಕಡಿಮೆ ನೋಡ್ತಾ ಇರ್ತಾರೆ, ಹಂಗಾಗಿ ನನಗೆ ಜಾಸ್ತಿ ಅಪ್ಲೋಡ್ ಮಾಡೋಕ್ಕೆ ನನಗೆ ಇಂಟ್ರೆಸ್ಟೇ ಬರೋದಿಲ್ಲ. ಸುಮ್ಮನೆ ಶಾರ್ಟ್ಸ್ ಹಾಕಿ ಬಿಟ್ಬಿಡ್ತೀನಿ. ಯಾಕಂದರೆ ನೋಡ್ತಾ ಇದ್ದರೆ ನನಗೂ ಹಾಕಬೇಕು ಅಂತ ಖುಷಿ ಆಗುತ್ತೆ, ಮಾಡಬೇಕು ವಿಡಿಯೋ ಮಾಡಬೇಕು ಅಂತ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಸರಿ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಕೂಡ ಒಂದೊಂದು ಸರಿ ಹೋದ ಸರಿ ನಾನು 3-4 ವಿಡಿಯೋ ಮಾಡಿದ್ದೆ. ಆದರೆ ಈ ಸರಿ ಮಾಡಲಿಕ್ಕೆ ನನಗೆ ಇಂಟ್ರೆಸ್ಟೇ ಬರಲಿಲ್ಲ. ಸ್ವಲ್ಪ ಮಾಡ್ಕೊಂಡು ಹಾಕಿದ್ದೀನಿ ಅಷ್ಟೇ, ಒಂದೇ ಒಂದು ವಿಡಿಯೋ. ಇದು ಹಿಂದಿನ ದಿನದ್ದು ನಮ್ಮ ರಿಲೇಷನ್ ಒಬ್ಬರು ಖೋಖೋ ಆಡಲಿಕ್ಕೆ ಬಂದಿದ್ರು, ಬೇರೆ ಊರಿಂದ ಬಂದಿದ್ರು. ಚಿಕ್ಕ ಹುಡುಗ 8ನೇ ಕ್ಲಾಸ್ ಇದ್ದ ಅಂತಂದರು. ದಾವಣಗೆರೆಯಿಂದ ಬಂದಿದ್ದ. ಅವನ್ನ ಹುಡುಕ್ಲಿಕ್ಕೆ ಅವ್ನು ನೋಡಲಿಕ್ಕೆ ಅಂತ ಹೋಗಿದ್ವಿ. ಯಾಕಂದರೆ ನಮ್ಮೂರವ್ರು ಬಂದಾರೆ ಅಂತ ಅಂದರೆ ಅದ್ರಾಗೂ ನಮ್ಮ ರಿಲೇಷನ್ನು ನಮ್ಗೆ ಗೊತ್ತಿರೋನು ಅಂತಂದರೆ ಸ್ವಲ್ಪ ನೋಡಬೇಕು ಅಂತ ಅನ್ನಿಸ್ತು. ಅವರು ಹೇಳಿದರು ಹೋಗಿ ಬನ್ನಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದರು. ಹಂಗಾಗಿ ಹೋಗಿದ್ದೆ. ಪಾಪ ಅಲ್ಲಿ ಹುಡುಕ್ಲಿಕ್ಕೆ ಕಷ್ಟ ಆಗ್ಬಿಟ್ಟಿತ್ತು. ಎಷ್ಟು ಜನ ಅಂದರೆ ಅಷ್ಟು ಜನ ಇದ್ದರು. ಅದರಲ್ಲೆಲ್ಲ ಕಷ್ಟಪಟ್ಟು ಹೆಂಗೋ ಏನೋ ಮಾಡಿ ಹುಡುಕ್ತಾ ಇದ್ವಿ. ಅದ್ರಲ್ಲಿ ಖೋಖೋ ಆಡ್ತಾ ಇದ್ರಲ್ಲ, ನಿಜವಾಗೂ ಅದು ನಿಂತ್ಕೊಂಡೆ ಸ್ವಲ್ಪ ಹೊತ್ತು ನಾನು ನೋಡಿಬಿಟ್ಟೆ. ನಮ್ಮ ಮನೆಯವರು ಹುಡುಕ್ಯಂಡು ಬಾ ನೀನು, ನಾನು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಅಂತ ನಿಂತ್ಕೊಂಡು ನೋಡ್ತೀನಿ. ಯಾಕಂದರೆ ನಾನು ಖೋಖೋ ಪ್ಲೇಯರ್ ಆಗಿರೋದ್ರಿಂದ ನನಗೆ ಖೋಖೋ ಆಡ್ತಾ ಇರೋದು ನೋಡ್ತಾ ಇದ್ದರೆ ನನಗೆ ಏನೋ ಒಂಥರ ನಾವು ಸ್ಪೋರ್ಟ್ಸ್ಗೆ ಹೋದಂಗೆ, ನಾವು ಬೇರೆ ಊರಿಗೆ ಹೋಗಿ ಆಡ್ತಾ ಇದ್ವಲ್ಲ, ಅದೇ ಖುಷಿ, ಅದೇ ಜೋಶು. ನಾವು ಬೇರೆ ಊರಿಗೆ ಬಂದಿದ್ವೇನೋ ಅನ್ನಂಗೆ ಆಗ್ಬಿಡುತ್ತೆ. ಯಾಕಂದರೆ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನನಗೆ ಗೊತ್ತಿತ್ತಲ್ಲ, ಖೋಖೋದು ಹೆಂಗೆ ಏನು ಅಂತ. ಹಂಗಾಗಿ ಅದು ಸ್ವಲ್ಪ ಜಲ್ದಿ ನಮಗೆ ಇಷ್ಟ ಆಗುತ್ತೆ. ಯಾಕಂದರೆ ನಾನು ಖೋಖೋ ಪ್ಲೇಯರ್ ಆಗಿರೋದ್ರಿಂದ ನನಗೂ ಇಷ್ಟ ಆಯಿತು. ನೋಡ್ತಾ ಇದ್ದೆ. ಅದೆಲ್ಲ ಮುಗಿಸ್ಕೊಂಡು ಅವನಿಗೆ ಫೋನ್ ಮಾಡಿರೋ, ಅವ್ನು ಎಷ್ಟು ಹುಡುಕ್ತೀವಿ ಅಂದರೆ ಸಿಗ್ತಾನೇ ಇಲ್ಲ. ಅಷ್ಟು ಜನದಲ್ಲಿ ಒಂದು 25 ಊರವ್ರು ಬಂದಿದ್ದರು. ಅವರೆಲ್ಲ ಹುಡುಕ್ಲಿಲ್ಲ, ಸಿಗೋಕ್ಕಾಗಲಿಲ್ಲ. ಆಮೇಲೆ ಕೋಚಿಗೆ ಏನೇನೋ ಮಾಡಿ ಹೆಂಗೆಂಗೋ ಮಾಡಿ ಕೋಚ್ನಾರು ಕೇಳಿದ್ರು ಸಿಗ್ತಾಯಿಲ್ಲ. ಅವರು ನಮಗೆ ಗೊತ್ತಿಲ್ಲ ಅಂತ ಹೇಳಕತ್ತಿದ್ರು. ಆಮೇಲೆ ಇವರು ಅವ್ರ ಅಮ್ಮಂಗೆ ಫೋನ್ ಮಾಡಿ ಹೆಂಗೆ ನಂಬರ್ ಇಸ್ಕೊಂಡು, ಆ ಹುಡುಗನ ನಂಬರ್ ಇಲ್ಲ ಪಾಪ, ಸಣ್ಣ ಹುಡುಗ ಫೋನ್ ಕೊಟ್ಟು ಕಳ್ಸಂಗಿಲ್ಲಲ್ಲ, ಫೋನ್ ಅಲೋ ಇಲ್ಲ ಅಂತ. ಆಮೇಲೆ ಕೋಚಿಗೆ ಫೋನ್ ಮಾಡಿದ್ವಿ. ಅವರು ಏನೋ ಒಂದು ಆಟ ಆಡಿ ಸೋತ್ಬಿಟ್ಟಾರಂತೆ. ಹಂಗಾಗಿ ಇಲ್ಲಿ ಹೋಟ್ಲಿಗೆ ಬಂದು ಊಟ ಮಾಡ್ಕೊಂಡು ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಅಂತ ವಾಪಸ್ ಸಿಟಿಗೆ ಬಂದುಬಿಟ್ಟವ್ರು ಅವರು. ಇದು ಸಿಟಿಯಿಂದ ದೂರ ಇತ್ತು. ಹಂಗಿಂದ ಅಲ್ಲಿಂದ ವಾಪಸ್ ಕರ್ಕೊಂಡು ಬಂದು ಅವ್ನು ನೋಡ್ಕೊಂಡು ಬಂದ್ವಿ. ಬಂದಾದಮೇಲೆ ಮತ್ತೆ ನಾನು ಪೂಜೆ ಎತ್ತಬೇಕಿತ್ತಲ್ಲ ಅಂತ ಎತ್ತಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಯಪ್ಪ, ಒಂದು 15 ದಿನ, ಒಂದು ತಿಂಗಳಿಂದ ನಾನು ಹಬ್ಬ ಅಂತ ಪೂಜೆ ಮಾಡ್ಕೊಂಡು ಎಲ್ಲ ತಯಾರಿ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಮನೆ ತೊಳ್ಕೊಂಡು ಎಲ್ಲ ಮಾಡ್ಕೊಂಡು ಎಷ್ಟು ಕಷ್ಟಪಟ್ಟು ದಿನ ಒಂದೊಂದು ಅಂತ ಮಾಡ್ತಾನೇ ಇರ್ತೀವಿ. ಆದರೆ ಒಂದು ದಿನದಲ್ಲಿ ಹಬ್ಬ ಮುಗಿದೋಗ್ಬಿಡ್ತೈತೆ. ಅದನ್ನೆಲ್ಲ ಮತ್ತೆ ಇನ್ನೊಂದು ದಿನ ಮತ್ತೆ ಎತ್ತಿಕ್ಬೇಕು. ಹಬ್ಬ ಮಾಡೋದು ಎಷ್ಟು ಖುಷಿ ಇರ್ತೈತೋ, ಹಬ್ಬ ಎತ್ತಿಡೋದು ಕೂಡ ಅಷ್ಟೇ ದುಃಖ ಆಗಿರ್ತೈತೆ, ಬೇಜಾರಾಗ್ತಿರ್ತೈತೆ. ಎಷ್ಟು ಗ್ರ್ಯಾಂಡಾಗಿ ಮಾಡಿರ್ತೀವಿ, ಎಷ್ಟು ನೀಟಾಗಿ ಸೀರೆ ಉಡ್ಸಿರ್ತೀವಿ. ನಮ್ಗಿಂತ ತುಂಬ ಗ್ರ್ಯಾಂಡಾಗಿ ಮಾಡೋರು ಇರ್ತಾರೆ ಬಿಡು, ನಾನೇ ಗ್ರ್ಯಾಂಡ್ ಅಂತ ಅಲ್ಲ. ಆದ್ರೂ ನಮ್ಮ ಲೆವೆಲ್ಗೆ ನನಗೆ ಖುಷಿ ಅನ್ನಿಸ್ತು. ಎಷ್ಟು ಚೆನ್ನಾಗಿ ಮಾಡಿದ್ದೀನಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಿದ್ದೀನಲ್ಲ ಅಂತ ನಮ್ಮ ರಿಲೇಷನಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಬಂದರೆಲ್ಲ ಚೆನ್ನಾಗೈತೆ ಅಂದಾಗ ನಮಗೆ ಸ್ವಲ್ಪ ಖುಷಿ ಆಗ್ತಾ ಇರುತ್ತೆ. ಅದನ್ನೆಲ್ಲ ಎತ್ತಿಡ್ತಾ ಇದ್ದೆ ಒಂದೊಂದೇ. ಈಗ ಆ ಸ್ವೀಟು, ಕರ್ಜಿಕಾಯಿ, ನಿಪ್ಪಟ್ಟು, ಚಕ್ಲಿ ಇಟ್ಟಿದ್ನಲ್ಲ, ಅವೆಲ್ಲ ಒನ್ ಡೇಗೆ ಪೂರ್ತಿ ಮೆತ್ತಗಾಗ್ಬಿಟ್ಟವೆ. ಆ ಕಟಿನೇ ಅಂತ ಇಲ್ಲ, ಅಷ್ಟು ಮೆತ್ತಗಾಗಿ ಹೋಗ್ಬಿಟ್ಟಿದ್ದು. ಅವನ್ನೇ ನಿಜವಾಗ ಹಂಗೆ ತಿನ್ನೋಕ್ಕಂತೂ ಬರೋದಿಲ್ಲ, ಅವು ಮತ್ತೆ ಕರಿಲೇಬೇಕು, ಆ ಥರ ಆಗೋಗ್ಬಿಟ್ಟಿದ್ದು. ನಾನು ಈ ಊರಲ್ಲಿ, ನಮ್ಮೂರಲ್ಲೇ ಈ ಲೆವೆಲಿಗೆ ಮೆತ್ತಗಾಗಿದ್ದಾವೆ ಅಂದರೆ ಬೇರೆ ಊರಾಗಿ ಇನ್ನೆಷ್ಟು ಮೆತ್ತಗಾಗ್ಬಿಟ್ಟಿದ್ದಾವೋ ಏನಪ್ಪ ಅಂತ ಅಂದ್ಕೊಂಡೆ. ಸದ್ಯ ಹೋಗಲಿ ಅಂತ ನಾನು ಈ ಸದ್ಯಕ್ಕೆ ಕರಿಯೋದು ಬೇಡ, ಆಮೇಲೆ ಕರಿಯೋಣ ಅಂತ ಎತ್ತಿಟ್ಟಿದ್ದೀನಿ. ಬಾಕ್ಸ್ಗೆ ಹಾಕಿ ತುಂಬಿದ್ದೀನಿ. ಅದನ್ನು ನೀಟಾಗೆಲ್ಲ ಜೋಡಿಸಿ ಇಡಬೇಕು. ಮತ್ತು ಅದರಲ್ಲೆಲ್ಲ ಹೂವು ಮತ್ತು ಅಕ್ಷತೆ ಎಲ್ಲ ಹಾಕಿರ್ತಾರಲ್ಲ, ಹಂಗಾಗಿ ಅವನ್ನೆಲ್ಲ ಕೊಡ್ವಿ ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಮತ್ತು ಕಾಯನ್ಗಳಿದ್ವು, ಅವು ಕೂಡ ನಾನು ಅದು ಹೇಳಿದ್ದೆ ಅಂತ ಹೇಳಿದಲ್ಲ, ಯಾರೂ ನನಗೆ ಕಮೆಂಟ್ಸೇ ಹಾಕೋದಿಲ್ಲ ಬಿಡು. ನನಗೆ ಬೇಜಾರು ಆಗ್ತಾಯಿತ್ತೆ. ನನ್ನ ಯೂಟ್ಯೂಬ್ ಜರ್ನಿ ನೆನೆಸ್ಕೊಂಡ್ರಿ, ನಾನು ಸ್ಟಾರ್ಟ್ ಮಾಡಿದ್ದು ಒಳ್ಳೇದು ಕೆಟ್ಟದ್ದು, ಯಾಕಾದರೂ ನಾನು ರಿಸ್ಕ್ ತಗೊಳ್ಳಲ್ಲಪ್ಪ, ಯಾಕೆ ಬೇಕಾಗಿತ್ತ ನನಗೆ ಇದು ಅನಿಸುತ್ತೆ ನನಗೊಂದೊಂದು ಸರಿ ನೆನೆಸ್ಕೊಂಡ್ರೆ. ಯಾಕಂದರೆ ಸ್ವಲ್ಪನಾದರೂ ನಮಗೂ ಮೋಟಿವೇಶನ್ ಬೇಕಲ್ಲ, ಖುಷಿ ಆಗಬೇಕಲ್ಲ, ನೋಡ್ತಾ ಇದ್ದರೆ ತಾನೇ ನಮಗೂ ಖುಷಿ ಆಗ್ತಾ ಇರೋದು. ನಾನೇನು ತಪ್ಪು ಮಾಡ್ತಾಯಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ. ನನ್ನ ವಾಯ್ಸ್ ಏನು ಇಷ್ಟ ಆಗ್ತಾಯಿಲ್ಲೋ, ನಂದು ಏನು ಇಷ್ಟ ಆಗ್ತಾಯಿಲ್ಲೋ ಅಂತಲೇ ಗೊತ್ತಾಗ್ತಾಯಿಲ್ಲಲ್ಲ. ನಾನು ಯಾವುದನ್ನ ಬೇರೆದು ಮಾಡೋಣ, ಏನೋ ಸೇಲ್ ಮಾಡೋಣ, ಯಾವುದನ್ನ ಪ್ರಾಡಕ್ಟ್ ಓಪನ್ ಮಾಡಿ ಫೇಸ್ ಪ್ಯಾಕು, ಪೌಡರು ಅದನ್ನು ಮಾಡ್ತಾಯಿದ್ದೀನಿ. ಅದರಲ್ಲೇನಾದರೂ ಕ್ಲಿಕ್ ಆಗ್ತೀನಿ, ಅದರಲ್ಲೇನಾದರೂ ಒಳ್ಳೇದಾಗುತ್ತಾ, ಅದನ್ನು ಮಾಡೋಣ ಅಂದರೆ ಅದನ್ನೂ ನೋಡೋಲ್ಲ. ಏನೋ ನೋಡ್ತೀನಿ, ನನಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಇವತ್ತು ಇದೊಂದು ವೀಡಿಯೋ ಐತೆ, ಇದನ್ನು ಹಾಕ್ತೀನಿ. ಆಮೇಲೆ ಶಾರ್ಟ್ಸ್ಗೆಲ್ಲ ಹಾಕ್ಕೊಂಡು ಹೋಗ್ತೀನಿ, ನೋಡ್ತೀನಿ. ಏನಾದರೂ ಇದ್ದರೆ ಮೆಸೇಜ್ ಆದರೂ ಕಮೆಂಟ್ಸ್ ಮಾಡಿದ್ರೂ ಅರ್ಥ ಮಾಡ್ಕೋಬೋದು. ಹೋಗಲಿ. ಕಾಯನ್ಸಿದ್ದು 2000 ಅಂತ ಹೇಳಿದ್ನಲ್ಲ, ಅದು ಏನಾದರೂ ಹೇಳ್ರಿ, ಕಮೆಂಟ್ಸ್ ಹಾಕ್ರಿ ಅಂದಿದ್ದೆ, ಅದು ಹಾಕಿಲ್ಲ.
ಅದು ಕೂಡ ಎತ್ತಿಟ್ಟೆ. ಮತ್ತು ಹಣ್ಣುಗಳೆಲ್ಲ ಇದ್ವಲ್ಲ ಅವು ಎಲ್ಲ ಎತ್ತಿಡ್ತಾ ಇದ್ದೀನಿ. ಈಗ ಅದು ನಾನು ಈ ಸರಿ ಏನು ಮಾಡಿದೆ, ನಾನು ಹೇಳಿದ್ದೆ ಮೊನ್ನೆನೇ, ಏನಾಯಿತು ಅಂದರೆ ನಾನು ಹೋದ ಸರಿ ಏನಾಗ್ಬಿಡ್ತು, ನಾನು ರಾತ್ರಿ ಪೂರ್ತಿ ನಾನು ನೈಟ್ ನಿದ್ದೆ ಇಲ್ದಂಗೆ ಮಾಡ್ಕೊಬಿಟ್ಟೆ. ಅದು ರಾತ್ರಿನೇ ಡೆಕೋರೇಷನ್ ಮಾಡ್ಕೊಳಕ್ಕೆ ಸೀರೆ ಉಡ್ಸೋಕ್ಕೆ ತಯಾರಿ ಮಾಡ್ಕೊಬಿಟ್ನಲ್ಲ. ಹಂಗಾಗಿ ನಿಜವಾಗೂ ನಾವು ಎಷ್ಟೇ ಪರ್ಫೆಕ್ಟ್ ಇದ್ದೀವಿ ಪ್ರತಿ ವರ್ಷ, ನಾನೀಗ ಏನಿಲ್ಲ ಅಂತ ಅಂದ್ರೂ ಒಂದು 23 ವರ್ಷದಿಂದ ನಾನು ಈ ಹಬ್ಬ ಮಾಡ್ತಾಯಿದ್ದೀನಿ. ನನ್ನ ಮದುವೆ ಆಗಿ ನಾನು ಸ್ಟಾರ್ಟಿಂಗ್ ನಾನು ಎಂಟ್ರಿ ಕೊಟ್ಟನಲ್ಲ ನನ್ನ ಮನೆಗೆ, ಅವಾಗಿಂದಲೂ ನಾನು ಈ ಹಬ್ಬ ಮಾಡೋಕತ್ತಿದ್ದೀನಿ. ಆದರೂ ಅವಾಗಿಂದಲೂ ಉಡಿಸ್ತಾ ಇದ್ದೀನಿ ಬಿಡು, ಎಷ್ಟೇ ಉಡಿಸ್ತಾ ಇದ್ದೀನಿ, ಎಷ್ಟೇ ಪರ್ಫೆಕ್ಟ್ ಇದ್ದೀನಿ ಅಂತ ಅಂದ್ರೂ ನಾವು 1 ಸರಿ 2 ಸರಿಗೆ ಆಗೋದೇ ಇಲ್ಲ. ಒಂದು 3-4 ಸರಿ ಇದು ಸರಿ ಬರಲಿಲ್ಲ, 10 ಸರಿ ಬರಲಿಲ್ಲ, ಇದು ಬಿಚ್ಚೋದು ಅದು ಬಿಚ್ಚೋದು, ಇದು ಸೀರೆ ಸರಿ ಬರಲಿಲ್ಲ ಅಂತ ಅಷ್ಟು ಸರಿ ಉಡಿಸ್ತಿರ್ತೀವಿ. ಒಂದು 4-5 ಸರಿ ಏನಾದರೂ ಉಡಿಸ್ತೀವಿ. ತೋರಿಸೋದು ಮಾತ್ರ 1 ಮಿನಿಟಲ್ಲಿ ತೋರಿಸ್ಬಿಡ್ತೀವಿ ನಾವು. ಆದರೆ ಅಷ್ಟು ರಿಸ್ಕ್ ತಗೊಂಡು ಉಡಿಸಿರ್ತೀವಿ ನಾವು. ಆದ್ರೂ ಈ ಸರಿ ಸೀರೆ ಉಡಿಸಿದ್ದು ಸ್ವಲ್ಪ ಬೇರೆ ಥರನೇ ಉಡಿಸಿದ್ದೆ, ಸ್ವಲ್ಪ ಚೆನ್ನಾಗಿತ್ತು, ಚೆನ್ನಾಗಿ ಕಾಣ್ತಾ ಇತ್ತು. ಹೋದ ಸರಿ ಎಲ್ಲ ಅವಾಗೆಲ್ಲ ಸ್ವಲ್ಪ ಬೇರೆ ಥರ ಉಡಿಸ್ತಿದ್ದೆ, ನಾವು ಉಟ್ಕೊಳ್ತಿದ್ವಲ್ಲ ಆ ಥರ. ಈ ಸರಿ ಸ್ವಲ್ಪ ಬೇರೆ ಥರ. ಈಗೇನು ಯೂಟ್ಯೂಬಲ್ಲಿ ಎಷ್ಟು ವೆರೈಟಿ ತೋರಿಸ್ತಾ ಇರ್ತಾರಲ್ಲ, ಹಂಗೆ ನಾನು ನೆಕ್ಸ್ಟ್ ಟೈಮ್ ಇದಕ್ಕಿಂತ ಸ್ವಲ್ಪ ಚೆನ್ನಾಗೇ ಉಡಿಸ್ತೀನಿ, ಬೇರೆ ಥರ ಉಡಿಸ್ತೀನಿ. ಈಗ ಹಂಗೆ ಯಾವಾಗಂದರೆ ಯೂಟ್ಯೂಬಲ್ಲಿ ಇರಲಿಲ್ಲ ಈ ಥರ ಸೀರೆ ಉಡ್ಸೋದೆಲ್ಲ ಹೇಳ್ತಿದ್ದಿಲ್ಲ, ಗೊತ್ತಾಗ್ತಿದ್ದಿಲ್ಲ ನನಗೆ ಹೆಂಗೆ ಇಷ್ಟ ಬರ್ತೈತೆ ಹಂಗೆ ಉಡಿಸಿ ನಾವು ತಯಾರು ಮಾಡ್ತಿದ್ವಿ. ಆದರೆ ಈಗೇನು ಪ್ರತಿಯೊಂದು ಯೂಟ್ಯೂಬಲ್ಲಿ ಎಲ್ಲ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಅದನ್ನು ನೋಡ್ಕೊಂಡೆ ನಾನು ಬೇರೆ ಥರ ಉಡಿಸಿದ್ದೀನಿ, ಚೆನ್ನಾಗಿತ್ತು. ನಮ್ಮ ಮನೆಯವ್ರು ಬಂದರು, ಅವ್ರಿಗೆ ಕೇಳ್ತಾಯಿದ್ದು, ಹಬ್ಬ ಮುಗಿತೇನಮ್ಮ ಅಂತ ಅಂದರು. ಹಬ್ಬ ಮುಗಿತಪ್ಪ, ಹಬ್ಬ ಮುಗಿದು ಇನ್ನು 4 ದಿನ ಐತೆ ನನ್ನ ಕೆಲಸ ಇನ್ನೂ ಕಂಪ್ಲೀಟ್ ಆಗೋಕ್ಕೆ. ಈಗ ಹಬ್ಬಕ್ಕಿಂತ ಮುಂದಾಗೆ 1 ತಿಂಗಳು ಮಾಡಿದ್ದೀನಿ. ಈಗ ಹಬ್ಬ ಆದಮೇಲೆ ಒಂದು 4 ದಿನ ಮಾಡಿಬಿಟ್ರೆ ಅಲ್ಲಿಗೆ ಹಬ್ಬ ಎಲ್ಲ ಕಂಪ್ಲೀಟ್ ಆಗೋಗ್ಬಿಡ್ತೈತೆ ನೋಡಪ್ಪ. ನೀನು ನೋಡಿರೆ ಹಿಂದೆ ಬ್ಯಾಕ್ಗ್ರೌಂಡ್ ಕೊರಿಯೋಗ್ರಾಫರನ್ನು ಆಗಲ್ಲ, ಏನಿಲ್ಲ. ನಾನು ಅಲ್ಲಿ ಮೊಬೈಲ್ ಇಟ್ಟು ಕೂತ್ಕೊಂಡಿರ್ತೀನಿ. ಇದು ಒಂದೊಂದು ಸರಿ ಕಾಣಿಸುತ್ತೆ, ಒಂದೊಂದು ಸರಿ ಕಾಣಿಸೋದಿಲ್ಲ. ನಾನು ಅದು ಎಲ್ಲೈತೆ, ಏನಾಗೈತೆ, ಯಾವ್ದು ಕಾಣ್ತಿತ್ತು ಅನ್ನೋದೇ ಗೊತ್ತಾಗೋದಿಲ್ಲ, ಏನಿಲ್ಲ. ಸುಮ್ಮನೆ ನಾನು ಅಲ್ಲಿ ಇಟ್ಟು ಬರ್ತೀನಿ, ಕೆಲಸ ಮಾಡ್ತಾಯಿರ್ತೀನಿ. ವೀಡಿಯೋ ಓಡು ಅಂದರೆ ಹೆಂಗೆ ಓಡ್ತಿರ್ತೈತೆ. ನೀನು ಸ್ವಲ್ಪ ನಿಂತಾದ್ರೂ ವೀಡಿಯೋ ಕವರೇಜ್ ಆದ್ರೂ ವೀಡಿಯೋದಾದ್ರೂ ಶೂಟ್ ಆದರೂ ಮಾಡ್ಕೊಡ್ಬೋದಲ್ಲ ನೀನು, ಅದೂ ಮಾಡೋದಿಲ್ಲ ನೀನು ಅಂತ ನಾನು ನಮ್ಮ ಮನೆಯವ್ರಿಗೆ ರೇಗಿಸ್ತಿದ್ದೆ. ನಾನು ಇಷ್ಟೆಲ್ಲ 15 ದಿನ ತಿಂಗಳು ಕೆಲಸ ಮಾಡ್ತಾಯಿದ್ದೀನಿ, ನೀನು 1 ದಿನ ಸಪೋರ್ಟ್ ಮಾಡೋದಿಲ್ಲ, ಇದು ಒಂದು ವೀಡಿಯೋ ಕೂಡ ಇಟ್ಕೊಳ್ಳೋದಿಲ್ಲ, ಇಲ್ಲ ಪೂಜೆ ಕೂಡ ಏನು ಜೋಡಿಸಿಲ್ಲ, ಏನಿಲ್ಲ, ಎಲ್ಲ ನಾನೇ ಮಾಡ್ಕೊಂಡಿದ್ದೀನಿ ಅಂತ ಅಂದೆ. ಅದಕ್ಕೆ ಆಯಿತು, ನಿನ್ನ ಕೆಲಸ ನೀನೇ ಮಾಡ್ಕೊಳಮ್ಮ, ನನ್ನ ಕೆಲಸ ನಾನೇ ಮಾಡ್ಕೊಳ್ತೀನಿ ಅಂತಂದರು. ಸ್ವಲ್ಪನಾದರೂ ಎಲ್ಪ್ ಮಾಡಪ್ಪ ಮರಯ್ಯ, ಸಾಕಾಗ್ಬಿಟ್ಟೈತೆ, ಸುಸ್ತಾಗ್ಬಿಟ್ಟೈತೆ, ಇವನ್ನೆಲ್ಲ ತೆಗ್ದು ಆ ಕಡೆಗೆ ನಾನು ಕೊಟ್ಟಿದ್ದೆಲ್ಲ ನೀನು ತೆಗ್ದು ಆ ಕಡೆಗೆ ನಾನು ಎಲ್ಲಿಗೆ ಹೇಳ್ತೀನಿ ಅಲ್ಲಿಗೆ ಇಡು ಅಂತ ಅಂದೆ. ಆಯಿತು ಬಿಡು ಅಂತ ಅಂದರು. ಪಾಪ ಯಾಕೋ ಒಳ್ಳೆ ಮನಸ್ಸಿತ್ತು, ರಜೆ ಬೇರೆ ಇತ್ತಾ, ಹಂಗಾಗಿ ಇವತ್ತು ಮನೆಗಿದ್ದರು, ಹಂಗಾಗಿ ಕೊಟ್ಟೆ. ಎಲ್ಲ ತಗೊಂಡೋಗಿ ಎಲ್ಲ ಹೊರಗೆಲ್ಲ ಇಟ್ಟು ಬರ್ತಾಯಿದ್ರು. ಅವ್ರೇನು ಎಲ್ಲಿಟ್ಟವ್ರೆ ಅಂತ ಅಂದರೆ ಹೋಗಿ ಎಲ್ಲ ದೇವ್ರ ಮನೇಲಿ ಇಟ್ಟವ್ರೆ. ಇಲ್ಲಿ ಈ ರೂಮ್ ಎಲ್ಲ ಖಾಲಿ ಮಾಡಿದ್ದೀನಿ, ಈ ರೂಮ್ ಎಲ್ಲ ಬೆಡ್ರೂಮ್ ಖಾಲಿ ಮಾಡಿ ಈಗ ದೇವ್ರ ರೂಮಲ್ಲಿ ಇಟ್ಟು ಬಂದವ್ರೆ. ಈಗ ಮತ್ತೆ ಹೋಗಿ ದೇವ್ರ ರೂಮ್ನ ಕ್ಲೀನ್ ಮಾಡ್ಬೇಕು, ಹಂಗೆ ಮಾಡಿ ಇಟ್ಟು ಬಂದವ್ರೆ. ಹೋಗತ್ತೆ, ನನಗೆ ಸಾಕಾಗ್ಬಿಡ್ತು. ನಾನು ಉಡ್ಸಿದ ಸೀರೆ ಈ ಥರ ಬೇರೆ ಥರ ಸೀರೆ ನೋಡಿ, ಚೆನ್ನಾಗೈತೆ. ನಾನು ಉಡಿಸ್ಬೇಕಾದ್ರೆ ಇದನ್ನು ತೋರಿಸ್ಲಿಲ್ಲ, ಅಂದರೆ ಈ ವಿಡಿಯೋ ಒಂದು ಹಾಕಿದ್ದೆ ನಾನು ನಿಮಗೆ, ಆದರೆ ಶಾರ್ಟ್ಸಲ್ಲಿ ಹಾಕಿದ್ದೆ, ನೋಡಿರ್ತಿರೋ ಇಲ್ಲ. ಸುಮ್ಮನೆ ನೆರಿಗೆ ಒಯ್ದು ಆ ಕಡೆಗೆ ಒಂದು ಪಿನ್ನ, ಈ ಕಡೆಗೆ ಒಂದು ಪಿನ್ನ ಹಾಕಿ, ಮತ್ತು ಮಧ್ಯದಾಗ ಒಂದು ಜಾಯಿಂಟ್ ಪಿನ್ ಹಾಕಿಬಿಟ್ರೆ ನೀಟಾಗಿ ಸೀರೆ ಕುಂದಿರುತ್ತೆ. ಮೇಲೊಂದು ಹೊಸದೊಂದು ಯಾವ್ದಾರ ಬ್ಲೌಸ್ ಪೀಸ್ ಇರುತ್ತಲ್ಲ, ಅದು ಚೆಂಬಿಗೆ ಸುತ್ತಿದ್ದೆ, ಕಳ್ಸಕ್ಕೆ ಸುತ್ತಿದ್ದೆ. ಮೇಲೆ ನಾನು ಇದು ಕಟ್ ಮಾಡಿರಲಿಲ್ಲ ಬ್ಲೌಸ್ ಪೀಸು, ನಾನು ಎಕ್ಸ್ಟ್ರಾ ಒಂದು ಹೊಸ ಬ್ಲೌಸ್ ಪೀಸ್ ಇತ್ತು ರೇಷ್ಮೆ ಸೀರೆದು ಬೇರೆದು, ಅದನ್ನು ನಾನು ಮೇಲೆ ಸೆರಗು ಹಾಕಿದ್ದೆ. ಇದನ್ನೇ ಸೆರಗು ತಗೊಂಡು ಹಾಕಿರೋ ಸ್ವಲ್ಪ ನೆರಿಗೆ ಕಡಿಮೆ ಬರ್ತೈತಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಸಪ್ರೇಟ್ ಹಾಕಿದ್ದೆ, ಇದನ್ನು ಕಟ್ ಮಾಡಿದ್ದಿಲ್ಲ. ಚೆನ್ನಾಗಿ ಬಂದಿತ್ತು ನೋಡಿ. ಅದೇ ಥರ ನೀವು ಕೂಡ ಯಾವಾಗಾದ್ರೂ ಸಪ್ರೇಟ್ ಹಾಕ್ಬೋದು. ಇದೇ ಸೀರೆಗೆ ನಾವು ಇದೇ ಬ್ಲೌಸ್ ಇದೇ ಸೆರಗು ಹಾಕಬೇಕು ಅನ್ನೋದಿಲ್ಲ. ನಮಗೆ ಒಂದೊಂದು ಸರಿ ಇದೇ ಸೀರೆಗೆ ಸೆರಗನ್ನು ಹಾಕ್ಲಿಕ್ಕೆ ಒಂದೊಂದು ಸರಿ ಬರೋದೇ ಇಲ್ಲ. ನಾವು ಆ ಕಡೆಗೆ ಈ ಕಡೆ ತಿರುಗಿಸಿ ಪರೀಕ್ಷೆ ಮಾಡ್ತಿರ್ತೀವಲ್ಲ, ನಿಜ ಒಂದೊಂದು ಸರಿ ನನಗೂ ತಲೆ ಕೆಟ್ಟು ಹೋಗ್ಬಿಡ್ತೈತಿ. ಸೀರೆಯನ್ನು ಸೆರಗು ಹಾಕ್ಲಿಕ್ಕೆ ಬರೋದಿಲ್ಲ. ಸೀರೆ ಮಾತ್ರ ನೀಟಾಗಿ ಉಡ್ಸಿರ್ತೀವಿ, ಸೆರಗು ಹಾಕ್ಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಸೆರಗನ್ನು ನಾನು ಬೇರೆ ಬ್ಲೌಸ್ ಪೀಸ್ ಇರುತ್ತಲ್ಲ ಅದನ್ನು ಹಾಕಿದ್ದೆ, ಚೆನ್ನಾಗಿ ಬಂದಿತ್ತು. ಅದು ಕೂಡ ಸೀರೆ ಎಲ್ಲ ಅದಕ್ಕೂ ಎಲ್ಲ ಕುಂಕುಮ ಅರಿಶಿನ ಎಲ್ಲ ಜಾಸ್ತಿ ಹಾಕಿಬಿಟ್ಟಿರ್ತಾರಲ್ಲ, ಅದಕ್ಕೆ ನೀಟಾಗಿ ಚೆನ್ನಾಗಿ ಕೊಡಿವಿ ಅತ್ತಾಗೆ ಸ್ವಲ್ಪ ಗಾಳಿ ಆಡಲಿ ಅಂತ ಇವತ್ತು ಪೂರ್ತಿ ಕಂಬಿಗೆ ಹಾಕಿದ್ದೀನಿ. ಪೂರ್ತಿ ಗಾಳಿ ಆಡಿ ಆದಮೇಲೆ ನೆಕ್ಸ್ಟ್ ಅದನ್ನು ತೆಗೆದು ಬೀರೊಳಗಿಟ್ಟು ಇದನ್ನು ಎಂದು ಬ್ಲೌಸ್ ಪೀಸ್ ಹೊಲಿಸ್ತೀನೋ ಗೊತ್ತಿಲ್ಲ, ಇನ್ನು ಸದ್ಯಕ್ಕಿಲ್ಲ. ನಾನು ಸ್ವಲ್ಪ ಸೀರೆಗಳೆಲ್ಲ ಜಾಸ್ತಿ ಇದ್ದಾವೆ, ನಾನು ಬ್ಲೌಸ್ ಪೀಸ್ ಜಾಸ್ತಿ ಹೊಲಿಸ್ಕೊಂಡಿರಲ್ಲ. ನಾನು ಸುಮ್ಮನೆ ಹಂಗೆ ತಂದು ಹಂಗೆ ಇಟ್ಬಿಟ್ಟಿರ್ತೀನಿ. ಒಂದು 4-5 ಸೀರೆ ಇದ್ದಾವೆ, ಅವನ್ನೆಲ್ಲ ತಗೊಂಡೋಗಿ ಬ್ಲೌಸ್ ಪೀಸ್ ಹೊಲಿಸ್ಕೊಂಡು ಬಂದುಬಿಡೋಣ ಈ ಸರಿ ಅಂತ ಅಂದ್ಕೊಂಡು ಎತ್ತಿಟ್ಟಿದ್ದೀನಿ. ನೋಡ್ತೀನಿ, ಗೊತ್ತಿಲ್ಲ ಇನ್ನು ಟೈಮ್ ಯಾವಾಗ ಬರುತ್ತೋ ಯಾವಾಗ ಬರೋಲ್ಲ ಗೊತ್ತಿಲ್ಲ. ಇವು ಎಲ್ಲ ಇದು ಕೂಡ ಸೀರೆದೆ, ನಾನು ಅಲ್ಲಿ ಕರ್ಟನ್ ಹಾಕಿದ್ದೀನಿ ನೋಡಿ, ಸೀರೆ ಕರ್ಟನ್ನು. ಅದು ಸೆರಗು ಜಾಸ್ತಿ ಉಳಿದಿತ್ತು, ಅದನ್ನು ಅದೇ ಥರ ಡಿಸೈನ್ ಮಾಡಿ ಕಟ್ ಮಾಡಿ ಹಾಕಿದ್ದೆ. ಯಾಕಂದರೆ ಇದು ಟೇಬಲ್ಗೆ
ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಫಸ್ಟ್ ಒಂದು ಸರಿ ಕಸ ಹೊಡೆದ್ಬಿಡೋಣ ಅಂತ ಹೊಡಿತಾ ಇದ್ದೀನಿ. ಯಾಕಂದರೆ ಅಕ್ಷತೆ ಕಾಳು ಹೂವು ಸ್ವಲ್ಪ ಹಾಕಿದವಲ್ಲ ಎಲ್ಲ ಕೊಡಿ ಎಲ್ಲ ರೆಡಿ ಮಾಡಿದ್ದೀನಲ್ಲ, ಎಲ್ಲ ಕಾಲಿಗೆ ಅಂಟ್ತಾ ಇದ್ದು. ಅದಕ್ಕೋಸ್ಕರ ಅಕ್ಷತೆ ಮತ್ತು ಅವನ್ನೆಲ್ಲ ಜಾಸ್ತಿ ತುಳಿಬಾರ್ದಲ್ಲ ಹೂವು ಎಲ್ಲ, ಅದಕ್ಕೋಸ್ಕರ ಅದನ್ನೆಲ್ಲ ತೆಗ್ದಿಟ್ಟಿದ್ದೀನಿ. ನಮ್ಮ ಮನೆಯವ್ರಿಗೆ ಹೇಳಿದೆ, ನಾನು ನೋಡಪ್ಪ ಅದನ್ನು ಮೇಲ್ಗಡೆ ಕಟ್ಟಬೇಕಾದ್ರೆ ನಾನು 3 ಸರಿ ಬಿಚ್ಚಿ ಕಟ್ಟಿದ್ದೀನಿ. ಅದು ಒಂದು ಸರಿ ಕಟ್ಟಿದ್ದೆ, ಅದು ಮ್ಯಾಲೆ ಹೋಗ್ಬಿಟ್ಟಿತ್ತು. ನೀವು ಬೇರೆ ಹಳೆ ವಿಡಿಯೋ ನೋಡಿದರೆ ಗೊತ್ತಾಗ್ತೈತೆ ನಾನು ಹಿಂದಿನ ದಿನ ತಯಾರಿ ಅಂತ. ಅದು ಫುಲ್ಲು ಮ್ಯಾಕ್ ಹೋಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಅದನ್ನು ಬಿಚ್ಚಿ ಕಟ್ಟಿದೆ. ಮತ್ತು ಇನ್ನೊಂದು ಸರಿ ನನ್ನ ಮಗಳು ಹೇಳಿದ್ಲು ಬೇರೆ ಏನೋ ಅದು ಹೇಳಿದ್ಲು, ಅವಳು ಏನೋ ಹೇಳಿದ ಪ್ರಕಾರ ಮಾಡೋಕ್ಕೋಗಿ ಅದೇನೋ ಬೇರೆದಾಯ್ತು. ಮತ್ತೆ ಇನ್ನೊಂದು ಸರಿ ಬಿಚ್ಚಿದೆ. ಹಂಗೆ ಬಿಚ್ಚಿ ಕಟ್ಟಿ ಕುತ್ತಿಗೆಲ್ಲ ನೋವು ಬಂದುಬಿಟ್ಟಿತ್ತು, ಕುತ್ತಿಗೆ ಕೈಯೆಲ್ಲ ನೋವು ಬಂದುಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಒಂದು ದಿನದಾಗ 3 ಸರಿ ಅದನ್ನು ಅವತ್ತೊಂದು ದಿನ ಪೂರ್ತಿ ಅದು ಕಟ್ಟೋದೇ ಆಗಿಬಿಟ್ಟಿತ್ತು. ಅದಕ್ಕೆ ಅಷ್ಟು ರಿಸ್ಕ್ ತಗೊಂಡು ಕಟ್ಟಿದ್ದೀನಪ್ಪ ನಾನು. ಇವತ್ತು ನೀನು ಇದನ್ನು ಬಿಚ್ಚಿಕೊಡು ಸಾಕು, ನಾನು ಕೂತ್ಕೊಂಡು ಅವನ್ನೆಲ್ಲ ಹೂವೆಲ್ಲ ನಾನೇ ಬಿಚ್ಕೊಂತೀನಿ ಸದ್ಯಕ್ಕೆ, ನೀನು ಇದೊಂದು ಬಿಚ್ಚಿಕೊಡು ಮ್ಯಾಗಳ್ದು ಅಂತ ಹೇಳಿದೆ. ಅದಕ್ಕೆ ಸದ್ಯಕ್ಕೆ ಅವ್ರು ಬಿಚ್ಚಕ್ಕೆ ಬಂದರು. ಅಷ್ಟೊತ್ತಿಗೆ ಅವರು ಎಲ್ಲಿಗೋ ರೆಡಿಯಾಗಿದ್ದರು. ನಾನು ಸ್ವಲ್ಪ ಕೆಲಸ ಹೇಳಿದ್ಕೆ ನನಗೇನೋ ಕೆಲಸ ಐತಮ್ಮ ಹೊರಗೆ ಹೋಗಿ ಬರ್ತೀನಿ ಅಂತ ಅಂದು ಮಗಳು ಕರ್ಕೊಂಡು ಹೊರಗೆ ಹೋಗ್ಬಿಟ್ರು. ಯಾಕೆ ಇನ್ನೂ ಇದ್ದರೆ ಸ್ವಲ್ಪ ಜಾಸ್ತಿ ಕೆಲಸ ಹೇಳ್ಬಿಡ್ತಾಳೆ ಅಂತ ತಪ್ಪಿಸ್ಕೊಂಡು ಬಿಡ್ತಾರೆ ಗಂಡು ಮಕ್ಕಳು, ಏನು ಮಾಡೋಕ್ಕಾಗಲ್ಲ. ನಾವು ಯಾವ ಕಾರಣಕ್ಕೂ ಇದಕ್ಕೂ ತಪ್ಪಿಸ್ಕೊಳಕ್ಕೆ ಬರೋದೇ ಇಲ್ಲ. ಮನೆ ಮಠ ಎಲ್ಲ ನಾವೇ ಕಟ್ಕೊಂಡಿದ್ದೀವಿ ಅನ್ನೋ ಅಷ್ಟು, ನಾವೇ ಹೋರಾಡ್ತಿದ್ವಿ ಅನ್ನೋ ಅಷ್ಟು ಮಾಡ್ತಾಯಿರ್ತೀವಿ. ಯಾರು ಬೇಜಾರ ಮಾಡ್ಕೋಬೇಡಿ, ಯಾರೂ ಗಂಡ್ಮಕ್ಳು ಬೇಜಾರ ಮಾಡ್ಕೋಬೇಡಿ, ನನ್ನ ಮಾತು ಕೇಳಿ. ಎಲ್ಲರ ಮನೆಗೂ ಹಂಗಿರ್ತಾರ ಸುಮ್ಮನೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇರ್ತಾರೆ, ಒಬ್ಬೊಬ್ಬರು ಮನೆಗೆ ಸಪೋರ್ಟ್ ಮಾಡಲ್ಲ. ಅವ್ರದ್ದೇ ಟೆನ್ಷನ್ ಇರ್ತೈತೆ, ಅವ್ರದ್ದೇ ಕೆಲಸ ಇರ್ತೈತೆ, ಅವ್ರವ್ರ ಕೆಲಸ ಅವ್ರಿಗೆ ಭಾರ. ನಮಗೆ ಭಾರ ಅಂತೀವಲ್ಲ, ಹಂಗೆ ನಮಗೆ ಭಾರ. ಅವ್ರದ್ದು ಕೆಲಸ ಅವ್ರ ಡ್ಯೂಟಿ, ಅವ್ರದ್ದೇನೇನೋ ಕೆಲಸ ರಿಸ್ಕು, ಅವ್ರ ತಲೆನೋವು ಅವ್ರದ್ದೇ ಇರ್ತೈತೆ. ಅವ್ರು ಮಾಡ್ಕೊಳ್ತಾರೆ, ನಮ್ಮ ಕೆಲಸಗಳು ನಾವು ಮಾಡ್ಕೊಳ್ತೀವಿ. ಏನೋ ಸ್ವಲ್ಪ ಅವಾಗ ರೇಗಿಸ್ತಾ ಇರ್ತೀವಿ ಅಷ್ಟೇ. ರೇಗಿಸ್ಕೊಳೋದು, ಬೇಜಾರಾದಾಗ ಮಾತಾಡೋದು, ಖುಷಿ ಇದ್ದಾಗ ನಗೋದು, ಅದೇ ಥರ ಮಾತಾಡ್ಕೊಂಡು ನಾನು ಇದನ್ನೆಲ್ಲ ಬಿಚ್ಚುತ್ತಾ ಇದ್ದೆ. ಪೂರ್ತಿ ಎಲ್ಲ ಬಿಚ್ಚಿದೆ. ಇದನ್ನು ಬಿಚ್ಚಿ ಆದಮೇಲೂ ಮತ್ತೆ ನಾನು ನೀಟಾಗಿ ನೆಕ್ಸ್ಟ್ ಇಯರ್ ಬೇಕಲ್ಲ, ಅದಕ್ಕೋಸ್ಕರ ನೀಟಾಗಿ ಅದೇ ಥರ ಒಂದು ಬಾಕ್ಸ್ ಮಾಡಿಬಿಟ್ಟಿದ್ದೀನಿ ನಾನು. ವರಮಹಾಲಕ್ಷ್ಮಿ ಬಾಕ್ಸ್ ಅಂತಲೇ ಮಾಡಿಬಿಟ್ಟಿದ್ದೀನಿ. ಅದರಲ್ಲೇ ಎಲ್ಲದನ್ನು ನೀಟಾಗಿ ಇಡ್ತೀನಿ. ಇದು ನಮ್ಮ ಅಪ್ಪ ಕೊಟ್ಟಿದ್ದು ಕರ್ಟನ್ ಅಲ್ಲ, ಅದು ಬೆಡ್ ಒದ್ಕೆ ಅದು ಉಲ್ಲನ್ ಟೈಪ್ ಬರುತ್ತಲ್ಲ, ಆ ಥರ ಒದ್ಕೆ. ಅದು ಸ್ಮೂತಾಗಿ ಚಳಿಗಾಲಕ್ಕೆಲ್ಲ ಒದ್ಕೊಳ್ತಾರಲ್ಲ, ಆ ಥರ ಉಲ್ಲನ್ ಟೈಪ್ ಒದ್ಕೆ. ಅದು ನಾವು ಅಪ್ಪ ಆರ್ಡ್ರ್ ಕೊಟ್ಟು ತರಿಸಿತ್ತಂತೆ ಆನ್ಲೈನಿಂದ. ಅದು ಪಾಪ ಹೆಂಗೆ ಆರ್ಡ್ರ್ ಮಾಡಿದ್ರೆ ಏನೋ ಭಾಳ ಬಂದುಬಿಟ್ಟಿತ್ತು, ಏನೋ 9-12 ಬಂದಿದ್ದು ಅಂತೆ. ಅದಕ್ಕೆ ಅಷ್ಟೊಂದು ಇಟ್ಕೊಂಡು ಏನು ಮಾಡೋಣಮ್ಮ, ಎಲ್ಲ ಒಂದೇ ಥರಗಳು ಕಲರ್ ಬೇರೆ ಇದ್ದು. ನನಗೊಂದು 3, ನಮ್ಮ ಅಕ್ಕನಿಗೊಂದು 3, ನಮ್ಮ ತಂಗಿಗೊಂದು 3 ಕೊಟ್ಟಿತ್ತು. ನನಗೊಂದು 3 ಇತ್ತಲ್ಲ, ಅದು ಸ್ವಲ್ಪ ಕಲರ್ ಒಂಥರ ಪ್ಲೈನ್ ಐತಲ್ಲ, ಅದು ಪ್ಲೈನ್ ಹಾಕಿಬಿಟ್ಟು ಮೇಲ್ಗಡೆ ಫ್ಲವರ್ಗಳು ಹಾಕಿಬಿಟ್ರೆ ಸ್ವಲ್ಪ ಚೆಂದ ಕಾಣ್ತೈತೆ ಅನ್ನೋ ದೃಷ್ಟಿಯಿಂದ ನಾನು ಪ್ರತಿ ವರ್ಷ ಒಂದು 2 ವರ್ಷ 3 ವರ್ಷದ ಕೊಟ್ಟಾಗಿಂದ ಇದನ್ನೇ ನಾನು ಹಾಕ್ತಾಯಿರ್ತೀನಿ ಬ್ಯಾಕ್ಗ್ರೌಂಡ್ಗೆ, ಚೆನ್ನಾಗಿರುತ್ತೆ. ಈಗ ನಾನು ಹೂವು ಕೂಡ ಆ ಕವರ್ ಕೂಡ ನಾನು ಬಾಕ್ಸಲ್ಲೇ ಇಟ್ಟಿದ್ದೆ. ಅದೇ ಕವರ್ನಲ್ಲಿ ಅದು ಹೂವು ಕೂಡ ಎಲ್ಲ ಸಪ್ರೇಟು ಇಟ್ಟು ಪ್ಯಾಕ್ ಮಾಡಿಬಿಡ್ತೀನಿ. ಮತ್ತು ನೆಕ್ಸ್ಟ್ ಇಯರ್ಗೆ ಅದೇ ಬರಲಿ ಅನ್ನೋ ದೃಷ್ಟಿಯಿಂದ. ಮತ್ತು ಎಲ್ಲಂದ್ರೆ ಅಲ್ಲೇ ಒಂದೊಂದು ಜಾಗದಾಗ ಇಟ್ಬಿಟ್ರೆ ಹುಡುಕಾಡಿ ಬಿಡಬೇಕಾಗ್ತೈತೆ. ಅದಕ್ಕೋಸ್ಕರ ನಾನು ಹೂವುಗಳು ಮತ್ತು ಇದು ಬಳೆಕಂದು ಸಿಗಿಸ್ತೀವಲ್ಲ ಕಂಬಿ, ಅದು ಕೂಡ, ಮತ್ತು ವರಮಹಾಲಕ್ಷ್ಮಿ ಕಟ್ಟಿಗೆ ಬಿಚ್ಚಿರ್ತೀವಿ, ಕಡ್ಸಕ್ಕೆ ಕಟ್ಟಿಗೆ ಕಟ್ಟಿರ್ತೀವಲ್ಲ ಚೆಂಬಿಗೆ, ಆ ಕಟ್ಟಿಗೆ, ಮತ್ತು ಒಂದಿಷ್ಟು ದಾರಗಳು, ಜಾಸ್ತಿ ದಾರಗಳು ಗಂಟು ಹಾಕಕ್ಕೆ ಇಟ್ಟಿರ್ತೀನಲ್ಲ, ಆ ದಾರಗಳು ಸಮೇತ ಅದರಲ್ಲೇ ಇಟ್ಟಿರ್ತೀನಿ. ಪ್ರತಿಯೊಂದು ವರಮಹಾಲಕ್ಷ್ಮಿಗೆ ಏನೇನು ಬೇಕೋ ಅದೆಲ್ಲ ಅದರಲ್ಲೇ ಇಟ್ಟಿರ್ತೀನಿ. ಅದೆಲ್ಲ ಮುಗಿಸಿ ಆದಮೇಲೆ ಮತ್ತೆ ಸಿಟಿಗೆ ಯಾಕೋ ಹೋಗ್ಬೇಕಾಗಿತ್ತು ನಾನು ಕೂಡ. ಮತ್ತು ಸಿಟಿಗೆ ಹೋದೆ, ಅಲ್ಲಿ ಸ್ವಲ್ಪ ಕಡಲೆಕಾಯಿ ಇದ್ದು, ಆ ಕಡಲೆಕಾಯಿ ತಗೊಂಡು ಬರ್ತೀನಿ. ಇದು ಸ್ವೀಟ್ ಅದಾವ್ರಿ ಇವು, ಚೆನ್ನಾಗದ ಬೇಡ ಇನ್ನೇ ಭಾಳ ಹೊತ್ಬೇಕಲ್ಲ ಆಗಕ್ಕೆ. ಅಯ್ಯಪ್ಪ ಕೊಡೊಂದು ಹಸೆ ಹೂ ಹುರಿದ್ರೆ ಚೆನ್ನಾಗ, ಬೇಸಿರ್ ಚೆನ್ನಾಗ, ಎರಡೂ ಚೆನ್ನಾಗಿ. ಅದೊಂಥರ ಟೇಸ್ಟ್, ಇದೊಂಥರ ಟೇಸ್ಟು. ಈ ಸಿದ್ಲಿಂಗಪ್ಪ ಹೇಳ್ತಿದ್ರ ಹಸೆ ಹೂ ಹುರಿದು ತಿನ್ಬೇಕಂತೆ, ಒಣಗಿದವು ಬೇಯಿಸಿ ತಿನ್ಬೇಕಂತೆ, ಅವಾಗ ಟೇಸ್ಟ್ ಅಂತ. ಅಪ್ಪ ಮಸ್ತ್ ಅದ ಕಣಗ. ಇಪ್ಪಟ್ಟು ಬೇಸಕ್ಕೆ ಹೋಗ್ಬೇಡ, ಬೇಸಿಲ್ ಒಂಥರ ಟೇಸ್ಟ್ ಅಮ್ಮ. ಹುರಿದ್ರೆ ಚೆನ್ನಾಗಿರ್ತದೆ ಬಿಡ, ಮಸ್ತ್ ಇರ್ತದೆ ನೋಡಿ ಹುರಿದ್ರೆ. ಅಯ್ಯಪ್ಪ, ನಾನೊಂದು ಬಾತ್ ಪೌಡ್ರು ಮಾಡಿ ನಿಮ್ಗೆ ತೋರಿಸಿದ್ದೀನಲ್ಲ, ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗೈತೆ. ನಾನು ಯೂಸ್ ಮಾಡಿದ್ದೀನಿ, ಇಲ್ಲಿ ಪಕ್ಕದವರು ಅಕ್ಕಪಕ್ಕದವರೇ ಕೊಟ್ಟಿದ್ದೀನಿ, ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬರ್ತೈತೆ ಅಂತ ಹೇಳ್ತಾರೆ. ನೀವು ಒಂದ್ಸರಿ ಟ್ರೈ ಮಾಡಿ. ಫಸ್ಟ್ ಯಾರು ಆರ್ಡ್ರ್ ಮಾಡ್ತೀರೋ ನಿಮಗೆ ಫಸ್ಟ್ ಒಂದು 50 ನಿಮಗೆ ಫ್ರೀಯಾಗಿ ಕಳಿಸ್ತಾ ಇರ್ತೀನಿ, ಅದಾದಮೇಲೆ ಚಾರ್ಜಸ್ಸು.